ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಇದು ನಮ್ಮ ಓಯೋ. ಲಾಸ್ಟ್ ಕಳೆದೋಗಿ ತುಂಬ ಒಂದು ತಿಂಗಳ ಮೇಲೆ ಆಯಿತು. ಅವ್ನು ಇಷ್ಟು ದಿನ ಎಲ್ಲೂ ಲೋಕಲಲ್ಲಿ ಎಲ್ಲಾದರೂ ಇದ್ದರೆ ಪ್ಲೀಸ್ ಯಾರಿಗಾದ್ರೂ ನಿಮ್ಮ ಕೈಗೆ ಯಾರಿಗಾದ್ರೂ ಸಿಕ್ಕಿ ಅವ್ನ ಫೋಟೋ ಹಾಕಿದ್ದೀನಿ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ. ಬೇಕಿದ್ರೆ ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಅವನು ಇಲ್ಲ ಸೇಮ್ ಅದೇ ಥರ ಬೇಕು, ತುಂಬ ಇರ್ತವೆ, ಬಟ್ ಐಡೆಂಟಿಫೈ ಮಾಡೋದು ಕಷ್ಟ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವಿಡಿಯೋ ಸ್ಪೆಷಲಾಗಿ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಇದು ನಮ್ಮ ಓಯೋ. ಲಾಸ್ಟ್ ಕಳೆದೋಗಿ ತುಂಬ ಒಂದು ತಿಂಗಳ ಮೇಲೆ ಆಯಿತು. ಅವ್ನು ಇಷ್ಟು ದಿನ ಎಲ್ಲೂ ಇರಲ್ಲ, ಬಟ್ ಯಾಕೆ ಅಂತ ಗೊತ್ತಿಲ್ಲ. ಅವನು 1 ಮಂತ್ ಆಗೋಯ್ತು. ಅಲ್ಲಿಂದ 1 ಮಂತಿಂದ ಮನೆಗೆ ಬಂದಿಲ್ಲ ಫುಲ್ಲು. ನಾವು ಇಲ್ಲೆಲ್ಲ ಹುಡುಕ್ದೋ, ಬಟ್ ಅವನೆಲ್ಲೂ ಸಿಗ್ತಾಯಿಲ್ಲ. 1 ಮಂತ್ ಮೇಲೆ ಅಲ್ಲೇ 15 ಡೇಸ್ ಎಕ್ಸ್ಟ್ರಾ ಆಗೈತೆ. ಬಟ್ ಅವನಾದ್ರೂ ಇನ್ನೂ ಎಲ್ಲಿ ಅನ್ನೋದು ಗೊತ್ತಿಲ್ಲ. ಇಲ್ಲ ಅವನೆಲ್ಲೂ ಎಲ್ಲೂ ಹೋಗ್ತಿರ್ಲಿಲ್ಲ. ಇದು ನಮ್ಮದು ಒಂದು ಏರಿಯಾ ಐತೆ, ಆ ಪಕ್ಕ ಏರಿಯಾ ಒಂದೈತೆ, ಹೋಗಿದ್ರಲ್ಲಿ ಹೋಗ್ಬೋದಿತ್ತು. ಬಟ್ ಅವನದು 2 ಏರಿಯಾದಲ್ಲೂ ಇಲ್ಲ. ಇವಾಗ ನಮಗೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟು, ನಾನೇನಿದು ವ್ಲಾಗ್ ಮಾಡ್ತಿರ್ಲಿಲ್ಲ. ಸ್ವಲ್ಪ ನಮಗೆ ಜಾಸ್ತಿ ಕನೆಕ್ಷನ್ ಅವನು ಇಲ್ದಲೇ ಸ್ವಲ್ಪ ಬೇಜಾರು. ಬಟ್ ಅವನು ಯಾರು ಇದ್ದವ್ರ ಇಲ್ಲ ಎಲ್ಲರೂ ಹೋಗ್ಬಿಟ್ಟವನ ಇಲ್ಲ ಎಲ್ಲವನೇ ಅನ್ನೋದು ಇದು ಒಂಚೂರು ಕ್ಲೂ ಇಲ್ಲ. ಬಟ್ ಅದಕ್ಕೋಸ್ಕರನೇ ನಾನು ವೀಡಿಯೋ ಇದನ್ನ ಮಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ಯಾಕೋ ಇದು ಲಾಸ್ಟ್ ಟೈಮ್ ಮಾಡೋಣ, ಹಿಂಗಾದರೂ ಸಿಗ್ತಾನ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಫುಲ್ ಬೇಜಾರಾಗ್ಬಿಟ್ಟವ್ರೆ. ಬೇರೆ ಬೆಕ್ಕು ಎಲ್ಲ ಬರ್ತವೆ ನಮ್ಮ ಮನೆ ಹತ್ರ, ಬಟ್ ಓರಿಯೋ ಸ್ವಲ್ಪ ಡಿಫ್ರೆಂಟ್. ನಮಗೆ ಎಲ್ಲೋ ಹೋಗೋನು ಅನ್ನೋದು ಗೊತ್ತಿಲ್ಲ, ಇನ್ನೂವರೆಗೂ ಎಲ್ಲ ಅವನೇ ಅನ್ನೋದು ನಮಗೂ ಗೊತ್ತಿಲ್ಲ. ಅವನು ಯಾರು ಹಿಡಿದ್ಬಿಟ್ಟವ್ರೆ ಅನ್ನೋದು ಸ್ವಲ್ಪ ಜಾಸ್ತಿ ಭಯ ಇದೆ. ಯಾರು ಎಲ್ಲಾರು ಇರಲಿ, ಬಟ್ ಯಾರು ಹಿಡ್ದಿರಬಾರ್ದು ಅನ್ನೋದು ಅದೊಂದು. ಹಿಡ್ದ್ಬಿಟ್ಟಿದ್ರೆ ಬೇರೆ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವನಿರಲ್ಲ ಪಾಪ. ಅವನಿಗೆ ಚಿಕ್ಕದ್ರಿಂದ ಸಾಕಿ ಸ್ವಲ್ಪ ದಿನದಿಂದ ಈಚೆ ಹೋಗಿ ಅಭ್ಯಾಸ ಆಗ್ಬಿಟ್ಟು ಅವನು ಸ್ವಲ್ಪ ಈಚೆ ತಿರುಗಿ ಅವನು ಬರಲೇ ಇಲ್ಲ. ಬಟ್ ಇವಾಗ ತುಂಬ 1 ಮಂತ್ ಆಯ್ತಲ್ಲ. ಸೊ ನಾವು ಅದಕ್ಕೆ 1 ಮಂತಿಂದ ಬರ್ತಾನೆ ಹಂಗಿರಲಿಲ್ಲ. ಪ್ರತಿ ಟ್ಯೂಸ್ಡೇಸು ಬಂದುಬಿಡೋನು. ಅವ್ನು ಬರೋನು ಹೋಗೋನು. ಅದಾದಮೇಲೆ ಸಂಡೇಸ್ ಬರೋನು. ಸಂಡೇಸ್ ಬಂದರೆ ಇರ್ತಿದ್ದ ಹೋಗ್ತಿದ್ದ. ಬಟ್ ಇವಾಗ ಲಾಸ್ಟ್ 1 ಮಂತಿಂದ ಎಲ್ಲೋ ಅದ ಅನ್ನೋದು ಒಂಚೂರು ಗೊತ್ತೇ ಇಲ್ಲ. ಇನ್ನೊಂದು ಸತಿ ಯಾಕೆ ತಿನ್ಬೇಕಿದ್ದು ನೋಡಿ. ಇದೆ 1 ಮಂತ್ ಆಯಿತು. ಅವನು ಎಲ್ಲವನೇ ಅನ್ನೋದು ಗೊತ್ತಿಲ್ಲ. ಎಲ್ಲಿ ಹೋಗೋನು ಏನು ಮಾಡ್ತಾನೋ ಗೊತ್ತಿಲ್ಲ. ಇವ್ರು ನಮ್ಮ ಅಕ್ಕವರೆಲ್ಲ ಹುಡ್ಕೊಂಬಂದರು, ಬಟ್ ಆದರೂ ಅವ್ನು ಸಿಕ್ಕಲಿಲ್ಲ ಎಲ್ಲವನೇ ಅನ್ನೋದು. ಸೊ ನಾನು ಹೋಗಿದ್ವಿ, ರೆಸ್ಪಾನ್ಸ್ ಇಲ್ಲ ಒಂದು ಎಲ್ಲೇ ಅಂತ. ಬಟ್ ಎಲ್ಲೋ ಅದು ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಅದಕ್ಕೆ ಹುಡುಕ್ಬೇಕು ಅಂತ ಇದೊಂದು ಪ್ಲ್ಯಾಟ್ಫಾರ್ಮಿಂದ ಸಿಗ್ಬೋದು ಅಂದ್ಕೊಂಡೆ. ಬಟ್ ಆದರೆ ಇಲ್ಲಿ ಲೋಕಲಲ್ಲಿ ಎಲ್ಲಾದರೂ ಇದ್ದರೆ ಪ್ಲೀಸ್ ಯಾರಿಗಾದ್ರೂ ನಿಮ್ಮ ಕೈಗೆ ಯಾರಿಗಾದ್ರೂ ಸಿಕ್ಕಿ ಅವ್ನ ಫೋಟೋ ಹಾಕಿದ್ದೀನಿ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ. ಬೇಕಿದ್ರೆ ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಅವನು ಇಲ್ಲ ಸೇಮ್ ಅದೇ ಥರ ಬೇಕು, ತುಂಬ ಇರ್ತವೆ, ಬಟ್ ಐಡೆಂಟಿಫೈ ಮಾಡೋದು ಕಷ್ಟ. ಸೊ ಆ ಥರ ಏನಾದರೂ ಯಾರಾದರೂ ಇಟ್ಕೊಂಡು ಹೋಗಿದ್ರೆ, ಇಲ್ಲಾಂದರೆ ಎಲ್ಲಾದರೂ ನಿಮಗೆ ಗೊತ್ತಿರೋ ಅಕ್ಕಪಕ್ಕ ಯಾವ್ದಾರು ಇದ್ದರೆ ಒಂದು ಕಮೆಂಟ್ ಮಾಡಿದರೆ ನಾನು ಬಂದ್ಬಿಟ್ಟು ಕೂಗ್ಬಿಟ್ಟು ನೋಡ್ತೀವಿ. ನಾವು ಕೂಗಿದ ತಕ್ಷಣ ಬಂದ್ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಎಲ್ಲೇ ಇರಲ್ಲ. ನಾವು ಕೂಗಿದ ತಕ್ಷಣ ಎಷ್ಟೇ ದೂರ ಇದ್ರೂ ಬಂದ್ಬಿಡೋನು. ನಾನು ಕೂಗಿದ್ದು ಬರಲಿಲ್ಲ ಅಂದ್ರೂ ನಮ್ಮ ಅಕ್ಕ ಕೂಗಿದ ತಕ್ಷಣ ಬಂದೇ ಬರೋನು ಅವನು. ಇಲ್ಲಿ ನಮ್ಮ ಅಕ್ಕ ಅವ್ರು ಕೂಗಿದ ತಕ್ಷಣ ನಮ್ಮ ಅಕ್ಕ ಯಾರು ಕೂಗಿದ್ರು ಬಂದೇ ಬರ್ತಾನೆ. ಸೊ ಅದಕ್ಕೋಸ್ಕರ ಯಾರಿಗೆ ಸಿಕ್ಕಿದ್ರು ಕಮೆಂಟ್ ಮಾಡಿ. ನಾವು ಬಂದ್ಬಿಟ್ಟು ಬೇಕಿದ್ರೆ ಇಟ್ಕೊಂಬರ್ತೀವಿ, ಟೆನ್ಷನ್ ತೊಗೊಳಲ್ಲ. ಅವನು ಎಷ್ಟು ದೂರ ಇದ್ರೂ ಬಂದು ಕರ್ಕೊಂಬರ್ತೀವಿ. ಬಟ್ ಹಂಗೆ ಅಂದ್ಬಿಟ್ಟು ಇಲ್ಲಿ ನಿಯರಲ್ಲೇ ನಮಗೇನಪ್ಪ ಒಂದು ಡೌಟ್ ಅಂದರೆ, ನಿಯರಲ್ಲಿ ಯಾರಾದರೂ ಹಿಡ್ಬಿಟ್ಟವ್ರ ಏನಾದರೂ ಅನ್ನೋದೇ ಸ್ವಲ್ಪ ಡೌಟು. ಅವನೇನಂತ ಯಾರ ಮನೆಗೆ ಹೋಯ್ತಿರ್ಲಿಲ್ಲ, ಏನಿಲ್ಲ. ಬಟ್ ಯಾರಾದರೂ ಗಿಡ್ಸ್ಬಿಟ್ರ, ಇಲ್ಲಿ ಆ ಕಡೆ ಏನಾದ್ರು ಇಡ್ಸ್ಬಿಟ್ಟು ಬೇರೆ ಕಡೆ ಬಿಟ್ಬಿಟ್ರ ಅನ್ನೋದು ಒಂದು ಸ್ವಲ್ಪ ಭಯ ಐತೆ. ಇಡ್ಸ್ಬಿಟ್ಬಿಟ್ರೆ ಪಾಪ ಅವನೇನು ಯಾರ ಮನೆಗೆ ಹೋಗ್ತಿರ್ಲಿಲ್ಲ, ಅವ್ನು ಯಾರಿಗೂ ಏನು ತೊಂದರೆ ಕೊಡ್ತಿರ್ಲಿಲ್ಲ. ಅದಕ್ಕೇನು ಮಾತೇ ಬರಲ್ವಲ್ಲ. ಇನ್ನೇನು ತಾನೇ ಮಾಡೋಕ್ಕಾಗುತ್ತದು. ಇನ್ನೇನು ತಿಂದರೆ ಇನ್ನೇನು ತಿನ್ನೋದು. ರೈಸ್ ಅವನೇನು ತಿಂತಾನೆ ಇರಲಿಲ್ಲ. ರೈಸ್ನ ಹಾಲು ಕುಡಿಬೇಕಂದ್ರೆ ನಮ್ಮ ಮನೆಗೆ ಬರ್ತಿದ್ದ. ಸೊ ಗೈಸ್ ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಗೊಂದು ಅನಿಸಿದೇನೆಂದರೆ, ಅವನು ಇದ್ದಾಗ ತುಂಬ ತುಂಟ. ಮನೇಲೇ ಇದ್ದಾಗ ಸಖತ್ತು ಯಾರಿಗೆ ಹಿಂಸೆ ಮಾಡ್ತಿರ್ಲಿಲ್ಲ. ಬಟ್ ನಾವು ನಮ್ಮ ಹಿಂದಿಂದೆ ಎಲ್ಲ ತಿರ್ಗೋನಲ್ಲ, ಸ್ವಲ್ಪ ಅದು ಎಮೋಷನ್ಸ್ ಅವನು ಇಲ್ಲ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಬೇರೆ ಬೆಕ್ಕೆಲ್ಲ ಬಂದಾಗ ಅವ್ನು ಇದ್ದಿದ್ದಾಗ ಸ್ವಲ್ಪ ಮನೆಯಲ್ಲೇ ಬರೋನು, ಆ ಕಡೆ ಈ ಕಡೆ ತಿರ್ಗಾಡೋನು, ಅವ್ನಿಗೆ ಎಲ್ಲಿ ಬೇಕಲ್ಲಿ ಕೂತ್ಕೊಳ್ಳೋನು, ಅವ್ನಿಗೆ ಇಷ್ಟ ಬಂದಿದ್ದು ತಿನ್ನೋನು. ನಮ್ಮಮ್ಮನೂ ಅವ್ನಿಗೆ ಏನು ಬೇಕೋ ಅವ್ನಿಗೆ ಸ್ಪೆಷಲ್ಲಾಗಿ ಎಲ್ಲ ತಂದು ಎಲ್ಲ ಮಾಡೋರು.
ಸೊ ಅದರಿಂದ ಸ್ವಲ್ಪ ಅವನ್ನೆಲ್ಲರ ಯಾರು ಹಿಡ್ದಿರಬಾರ್ದು ಅನ್ನೋದು ಒಂದೇ. ಅವ್ನು ಬೇಕಿದ್ರೆ ಎಲ್ಲರೂ ಬೇರೆ ಕಡೆ ಇದ್ಬಿಟ್ಟು ಚೆನ್ನಾಗಿದ್ರೆ ಸಾಕು. ಸೊ ಯಾರು ಹಿಡಿದಲ್ಲೇ ಎಲ್ಲೂ ಬಿಡ್ದಲ್ಲೇ ಒಂದೇ ಕಡೆ ಅವನಿರಲ್ಲ. ಚಿಕ್ಕ ಮರಿ ಇದ್ದಾಗ ಅವನು ಎಷ್ಟು 3 months ಏನೋ ಸರ್ವೇ ಮಾಡಿದ್ದ. ಯಾರು ಅದ್ರದ್ದು ಅವ್ರ ಅಮ್ಮನೂ ನಮ್ಮ ಮನೇಲೇ ಇದ್ದಿದ್ದು. ಸೊ ಅದನ್ನು ಯಾವುದೋ ಇದ್ರೊಳಗಡೆ ಸಿಗಾಕೊಂಬಿಟ್ಟು 3 months ಸರ್ವೇ ಮಾಡಿಬಿಟ್ಟು ಆಮೇಲೆ ಎಂಟ್ರಿ ಕೊಟ್ಟಿದ್ದ ನಮ್ಮ ಮನೆಗೆ. ಅದೆಲ್ಲ ಸ್ವಲ್ಪ ಬೇಜಾರು ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಅವನು ಇಲ್ದಿದ್ದು ಸ್ವಲ್ಪ ಜಾಸ್ತಿನೇ ಬೇಜಾರು. ಅವನೊಬ್ಬ ನಾನು ಬಂದಿದ್ದ ತಕ್ಷಣ ನನ್ನ ಗಾಡಿ ಮೇಲೆ ಇಲ್ಲಾಂದರೆ ಆ ಮ್ಯಾಟ್ ಮೇಲೆ ಎಲ್ಲಾದರೂ ಇರೋನು. ನನ್ನ ಗಾಡಿ ಸೌಂಡ್ ಕೇಳಿದ್ರು ಎಲ್ಲಿದ್ರೂ ಬಂದ್ಬಿಡೋನು. 2 ಗಾಡಿ ಸೌಂಡ್ ಕೇಳಿದ್ರು ಎಲ್ಲಿದ್ರೂ ಯಾಕೆ ಒಂದು ನಿಮಿಟ್ಟಲ್ಲಿ ಎಲ್ಲಿದ್ರೂ ಬರೋನು. ವಾಯ್ಸ್ ಕೇಳಿದರೆ ನಮ್ಮ ಅಕ್ಕ ನಮ್ಮ ಅಮ್ಮ ಅವ್ರದ್ದು ಬಂದ್ಬಿಡೋನು. ಬಟ್ ಈ ಸತಿ 1 month ಆದ್ರೂ ಬರಲಿಲ್ವಲ್ಲ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಮತ್ತೆ ಕೇಳ್ಕೊತಾ ಇದ್ದೀನಿ. ಸೊ ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ, ಬಟ್ ನನಗೆ ಇನ್ನೊಂದು ಏನಪ್ಪ ಡೌಟ್ ಅಂದರೆ, ಆ ಫೋಟೋ ಹಾಕ್ತೀನಿ ಬೆಕ್ಕು ಸೇಮ್ ಒಂದೇ ಥರ ಕಲರ್ದು ತುಂಬ ಸಿಗುತ್ತೆ, ತುಂಬ ಅಂದರೆ ತುಂಬ. ಬಟ್ ನನಗೆ ನಿಯರ್ ಸರೌಂಡಿಂಗ್ ನಮ್ಮೂರಲ್ಲೇ ಎಲ್ಲಾದರೂ ಐತಾ ಅನ್ನೋದು ಮಾತ್ರ ಮೇಯ್ನು. ಇಲ್ಲಿಂದ ಅಷ್ಟು ದೂರ ಸಾಕ್ಸೋಕ್ಕಾಗಲ್ಲ. ಅವನು ಬರ್ತಾನೆ ಅಂತ ತುಂಬ ಹೋಪ್ಸಿದೆ. ಅವನೆಲ್ಲೂ ಹೋಗಿರಲ್ಲ ಅಂದ್ಕೊಂಡಿರ್ತೀನಿ. ನಾಳೆ ಒಂದು ಟೈಮು ಅವ್ನು ಎಲ್ಲೆಲ್ಲಿ ತಿರುಗ್ತಿದ್ದ, ಅವ್ನು ಎಲ್ಲಿ ತಿರುಗ್ತಿದ್ದ, ಅವ್ನು ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಇಲ್ಲೆಲ್ಲಾದ್ರೂ ನಿಯರ್ ಎಲ್ಲರೂ ಇದ್ದಿದ್ರೆ ಹುಡ್ಕೊಂಬಂದ್ಬಿಟ್ಟಿವೆ. ಸೊ ಅವ್ನು ದೂರ ಎಲ್ಲಿ ಹೋಗೋನು ಏನು ಮಾಡ್ತಾನೆ ಒಂದೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಗೈಸ್, ನಿಮ್ಗೆ ಯಾರಿಗಾರ ನಿಯರ್ ಈ ನಮ್ಮ ವಿಲೇಜ್ ಸರೌಂಡಿಂಗ್ಸಲ್ಲಿ ಎಲ್ಲಾದರೂ ಆ ಥರ ಇದ್ದರೆ ಇಲ್ಲ ಒಂಥರ ಸಿಕ್ಕಿದ್ರೆ ಒಂದು ಕಮೆಂಟ್ ಮಾಡಿ, ನಾನು ಬಂದ್ಬಿಟ್ಟು ನೋಡ್ಕೊಂಬರ್ತೀನಿ ಗೈಸ್. ಇವಾಗ ಅಷ್ಟೆಲ್ಲ ಹೇಳ್ಬೇಕಿತ್ತು. ಸೊ ಅದೆಲ್ಲ ಹೇಳಿದಾಯಿತು. ಸೊ ನಾನು ಸಿಗ್ತಾನೆ ಅಂದ್ಕೊಂಡಿದ್ದೀನಿ, ಬರ್ಬೋದು ಅವನೇ ಮೋಸ್ಟ್ಲಿ. ಬಟ್ ಯಾರಿಗಾರು ಸಿಕ್ಕಿದ್ರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.